ಒಂದು ದಲಿತ ಕುಂದುಕೊರತೆ ಸಭೆಯನ್ನು ಏರ್ಪಡಿಸಿರ್ತಕ್ಕಂಥ ಜಿಲ್ಲಾ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ನಿಂಬರ್ಗಿ ಸಾಹೇಬರಿಗೆ ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂತಂದ್ರೆ ಇವತ್ತಿನ ದಿವಸ ಇತಿಹಾಸದಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲ ಹಳ್ಳಿಗಳು ಹಿಡ್ಕೊಂಡು ಗಲ್ಲಿಗಳಲ್ಲಿ ಇವತ್ತು ಸಾರಾಯಿ ಮಾರಾಟವನ್ನು ಮಾಡ್ತಾ ಇದ್ರು. ಅದನ್ನೆಲ್ಲ ನಿರ್ಬಂಧನೆ ಮಾಡಿ ಇವತ್ತು SP ಸಾಹೇಬ್ ಜಿಲ್ಲೆಯಲ್ಲಿ ಇದ್ದಾರೆ. ಅವರೊಂದು ಭಯ ಮೂಲೆ ಕೂಡ ಇದೆ ಸರ್. ಯಾಕಂತಂದ್ರೆ ನನ್ನ ಹೆಸರು ರವಿ ಹೋಳಿ ಅಂತೇಳಿ, ನಾನು ದಲಿತ ಸೇನೆ ರಾಮವಿಲಾಸ್ ಪಾಸ್ವಾನ್ ಅವರು ಚಿರಾಗ್ ಪಾಸ್ವಾನ್ ಸಾಹೇಬ್ MP ಲೋಕಸಭೆಯ ಮಿನಿಸ್ಟರ್ ಇದ್ದಾರೆ, ಅವ್ರ ಸಂಘಟನೆ ಬರ್ತಿದ್ದೀನಿ ಸರ್. ನಾನು ಸಿಂದಗಿಯವನು. ಇವತ್ತಿನ ದಿವಸ ತಾವು ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಬಿಜಾಪುರ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀರಿ. ಅದರ ಜೊತೆಗೆ ನಾನೊಬ್ಬ ಜಿಲ್ಲಾಧ್ಯಕ್ಷನಾಗಿ ಒಂದು 3 ಸಮಸ್ಯೆಗಳನ್ನು ಗಂಭೀರವಾಗಿ ಹೇಳ್ತಾ ಇದ್ದೀನಿ. ತಾವು ಕೂಡ ಗಂಭೀರವಾಗಿ ಅದನ್ನು ಪರಿಗಣಿಸಬೇಕು. ವಿಶೇಷವಾಗಿ ಆಯಾ ಸ್ಟೇಷನ್ ಠಾಣಾಧಿಕಾರಿಗಳು ಮತ್ತು ಆ ಠಾಣಾಧಿಕಾರಿಗಳು ಏನು ಗೊತ್ತು ಮಾಡಿದಾರಲ್ಲ ಬೀಟ್ಗಳಂತೇಳಿ, ಅವರು ಕೂಡ ಗಂಭೀರವಾಗಿ ತಗೊಳ್ಬೇಕು. ಇದೆಲ್ಲದ ವಿಷಯವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಇವತ್ತು ಸ್ಮಶಾನ ಸಮಸ್ಯೆ ಎಲ್ಲ ಕಡೆ ಹಿಡಿದಿರಿ. ವಿಶೇಷವಾಗಿ ನಾನು ಸಿಂದಗಿ ತಾಲೂಕಿನ ಬಂಟೂರು ಗ್ರಾಮದ ಒಂದು ಸ್ಮಶಾನ ಬಗ್ಗೆ ಮಾತಾಡ್ತೀನಿ. ಯಾಕಂತಂದ್ರೆ ಅಲ್ಲಿ ಸಾರ್ವಜನಿಕ ಸ್ಮಶಾನ ಇತ್ತು ಒಂದ್ ಕಡೆ, ಅದು ಸ್ಮಶಾನವನ್ನು ಹೋಗಕ್ ಜಾಗಲ್ಲಾರ್ದಂಗ ಅಲ್ಲಿ ಪೂರ್ತ ಏನು ಚರಂಡಿ ಬಂದು ಅಲ್ಲೆಲ್ಲ ಗಲೀಜಾಗಿ ಅಲ್ಲೆಲ್ಲ ಒಂಥರ ಜನರು ಹೋಗ್ಲಕ್ಕ ಆಗುವಂತ ಪರಿಸ್ಥಿತಿ ಆಗಿ ಒಂದು ಜಂಗಲ್ ಏರಿಯಾ ಆಗ್ಬಿಟ್ಟದ. ಆ ಕಾರಣಕ್ಕಾಗಿ ಅಲ್ಲಿ SC ST ದವರು ಏನು ಹಳ್ಳದ ನಾಲಿಯ ಪಕ್ಕದಲ್ಲಿ ಏನು ಜಾಗ ಇರ್ತೈತಲ್ಲ ಸರ್ಕಾರಿ ಜಾಗದಲ್ಲಿ ತಮ್ಮ ಅಜ್ಜಿ ತಾತ ಹಿಡ್ಕೊಂಡು ಅವಾಗಿಂದ ಏನು ಮಣ್ಣು ಮಾಡ್ಕೊಂಡು ದಫನ್ ಮಾಡ್ಕೊಂಡು ಬರ್ತಾ ಇದ್ರು. ಅಲ್ಲಿ ಆ ಹೊಲದ ಮಾಲೀಕ ಮೇಲ್ ಸಮುದಾಯ ಅವನೇಂತಪ್ಪ ಇಲ್ಲಿ ಮಾಡಕ್ ಹೋಗ್ಬೇಡ್ರಿ, ಅಲ್ಲಿ ಮೊದಲು ಮಾಡಿದ್ವಿ, ಇಲ್ಲಿ ನಾವು ಉಳುಮೆ ಮಾಡ್ಬೇಕಂತಂದಾಗ ಅಲ್ಲಿ ಸ್ವಲ್ಪ ಗಲಾಟೆ ಇತ್ತು. ಅದು ಸಿಂದಗಿ ತಾಲೂಕಿನ ಪೊಲೀಸ್ ಸ್ಟೇಷನ್ ತಪ್ಕೊಂಡು ಕೊಡೋದಾಗ್ತದ. ಹಾಗಾಗಿ ಇನ್ನೊಬ್ರು ಮಂಗಳೂರಲ್ಲಿ ಇರ್ತಕ್ಕಂಥ ಒಬ್ರು ಒಬ್ಬ ಅಪ್ಪರ ಸಮಾಜದವ್ರು ಬಂದು ಇರ್ಲಕ್ಕಪ್ಪ ನಾನು ತಾತ್ಕಾಲಿಕವಾಗಿ ಇಲ್ಲಿ ಕೊಡ್ತೇನೆ ಅಂತ ಕೊಟ್ಟರೆ ತಾತ್ಕಾಲಿಕ ನಡೆದ, ಅದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಒಂದು ಎರಡನೇದಾಗಿ ಇವತ್ತು ತಾವು ಬಿಜಾಪುರ ಜಿಲ್ಲೆಯಾದ್ಯಂತ ಎಲ್ಲಾ ಸರಾಯಿಗಳನ್ನು ಮಾರಾಟ ಮಾಡೋದು ಬಂದ್ ಮಾಡಿದ್ರಿ. ಆದ್ರೂ ಕೂಡ ಇದೇನೋ ಒಂದು 3-4 ದಿನ ಅಷ್ಟೇ ನಡೀತದೆ, ಇನ್ನೊಂದು ವಾರ ಅಷ್ಟೇ ನಡೀತದ. ಮತ್ತೆ ಕಂಟಿನ್ಯೂ ಆಗ್ತಕ್ಕಂಥದ್ದು ಜನರ ಮಾಲೀಕರ ಮತ್ತು ಅಲ್ಲಿ ಮಾರಾಟ ಮಾಡ್ತಕ್ಕಂಥ ವ್ಯಾಪಾರಸ್ಥರ ಒಂದು ಇದು ಆಗಿದೆ. ಆ ಕಾರಣಕ್ಕಾಗಿ ಅಲ್ಲಿ ಹೋಗ್ತಕ್ಕಂಥವ್ರು ಯಾರು ಸರಾಯಿ ಕೊಡ್ತಕ್ಕಂಥವ್ರು ಇವತ್ತು ಕೂಲಿ ನಾಲಿ ಮಾಡಿ ಬಂದಿರ್ತಕ್ಕಂಥ SC ST ಜನರು ಹೇಳಿದ್ರೆ ರೈತ ಸಮುದಾಯ ಹೋಗಿ ಸಾಯಂಕಾಲದಾಗ ಕುಡಿಬೇಕು ಮತ್ತು ಹೆಚ್ಚಾಗಿ ಮರಣ ಹೊಂದತಕ್ಕಂಥ ಕುಡಿತ ಮಾಡುವಂತಕ್ಕಂಥವ್ರು SC ST ಸಮುದಾಯದವರೇ. ಆ ಕಾರಣಕ್ಕಾಗಿ ಅದಂತಾವು ಇನ್ನೊಂದ್ಸರಿ ಗಂಭೀರವಾಗಿ ಪರಿಗಣಿಸಬೇಕು. ವಿಶೇಷವಾಗಿ ನಾನು ಬೀಟ್ಗಳ ಹೆಸರು ಯಾಕೆ ತಗೊಂಡಪ್ಪ ಅಂತ, ಬೀಟ್ಗಳಿಗೆ ಪ್ರತಿಯೊಂದು ಗೊತ್ತಿರ್ತದ. ಅಲ್ಲಿ ಜಾತ್ ಕಪ್ ಯಾರು ಹೊರಗಿರ್ತಾರ, ಅಲ್ಲಿ ಜಾತೀಯತೆ ಯಾರು ಮಾಡ್ತಿರ್ತಾರ, ಅಲ್ಲಿ ಕೋಮಿಯತೆ ಯಾರು ಮಾಡ್ತಿರ್ತಾರ, ಅಲ್ಲಿ ಏನು ಪ್ರಬಲ ಸಮಾಜದವರು ದೌರ್ಬಲ್ಯ ಸಮಾಜ ಮೇಲೆ ದೌರ್ಜನ್ಯ ಯಾರು ಮಾಡ್ತಿರ್ತಕ್ಕಂಥದ್ದು ಬೀಟ್ ಅವರಿಗೆ ಪಕ್ಕ ಗೊತ್ತಿರ್ತದ. ಆದ್ರೂ ಕೂಡ ಆ ಬೀಟ್ ಅವರು ಮತ್ತು ಅಲ್ಲಿರ್ತಕ್ಕಂಥ ಠಾಣಾಧಿಕಾರಿಗಳು ಎಲ್ಲ ಕೂಡ ಒಂದು ವ್ಯವಸ್ಥೆಯಲ್ಲಿ ಶಾಮೀಲಾಗಿ ಆ ವ್ಯವಸ್ಥೆನ ಅಲ್ಲಿಂದ ಶತಮಾನಗಳ ನಾವೇನು ಶೋಷಣೆಗೊಳಗೆ ಬಂದಿವಿ, ಆ ವ್ಯವಸ್ಥೆ ಇನ್ನೂವರೆಗೂ ನಡೆದಿದೆ. ತಮ್ಮಂತ ಅಧಿಕಾರಿಗಳು ಬಂದಾಗ ಮಾತ್ರ ಇಡೀ ಬಿಜಾಪುರ ಜಿಲ್ಲೆ ಅಲ್ಲ ಇಡೀ ರಾಜ್ಯಾದ್ಯಂತ ತಮ್ಮಂತ ಅಧಿಕಾರ ಹಿಡಿದ್ರಪ್ಪ ಎಲ್ಲ ಕೂಡ ನಿರ್ಮೂಲ ಆಗ್ತದೆ. ಯಾಕಂತ ಬುದ್ಧ ಬಸವ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳ ಒಂದು ಸಿದ್ಧಾಂತ ನಮ್ಮಲ್ಲಿ ಇದೆ ಅಂತೇಳಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಅದನ್ನು ತಾವು ಬೇರೆ ಬಗ್ಗೆ ಕಿತ್ತೋಗಿಲ್ಲಿ ತಾವು ಯಶಸ್ವಿಯಾಗಿ. ಎರಡು ಅಲ್ಲಿ ಪ್ರಶ್ನೆ ಮಾಡಿದಾಗ ಮೀಟಿಂಗ್ ಮಾಡಿದಾಗ ಅವ್ರೇನಂತಾರ, ಎಷ್ಟು ಭಯದ ವಾತಾವರಣದಲ್ಲಿ ಇದೆಯಾ ಅಂದ್ರೆ ಸರ್, ಸಂವಿಧಾನ ಬಂದು ಇಷ್ಟು ವರ್ಷ ಆಯ್ತು, ಸ್ವಾತಂತ್ರ್ಯಕ್ಕೆ ಇಷ್ಟು ವರ್ಷ ಆಯ್ತು, ನಾವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಆರ್ಟಿಕಲ್ 17 ಅಡಿಯಲ್ಲಿ ಅಷ್ಟೊಂದು ಏನು ಆರ್ಟಿಕಲ್ 7 ಏನು ಅಟ್ರಾಸಿಟಿ ಆಕ್ಟ್ ಕೊಟ್ಟಿದ್ದಾರೆ ಅನ್ನೋದೊಂದು ಭಯ ಇದೆ ವಿನ ಅಲ್ಲಿ ನಡೀತಕ್ಕಂಥದ್ದು ನಮ್ಮ ದೌರ್ಬಲ್ಯ ಸಮಾಜ ಇದೆ. ಅದರಲ್ಲಿ ಅವರು ಎಲ್ಲರಿಗೂ ಕೂಡ ಭಯದ ವಾತಾವರಣ ಇರ್ತದೆ. ಏನಂತ ಹೆಣ್ಮಗಳು, ಇಲ್ಲಪ್ಪ ನಾನು ಇಲ್ಲಿ ಬದುಕಬೇಕಾಗ್ಯದ, ಇಲ್ಲಿ ಪ್ರಬಲ ಸಮುದಾಯದ ನನಗೆ ಇಲ್ಲಿ ಬದುಕಕ್ಕೆ ಬಿಡಲ್ಲ, ಇವ್ರು ನಾವು ಹೊಡಿತಾರ ಅಂತಕ್ಕಂಥ ಇಂಥ ಭಯದ ವಾತಾವರಣ ಇನ್ನೂರು ಕೂಡ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಗ್ರಾಮಗಳಲ್ಲಿ ಇದು ಜೀವಂತವಾದ ಸರ್. ತಮ್ಮಂತರ ಆಫೀಸರ್ಗಳು ಬಂದಾಗ ಹೇಳ್ಬೇಕು ಸ್ಪಷ್ಟವಾಗಿ ತಾಲೂಕು ಅಧಿಕಾರಿಗಳಿಗೆ, ಅಂದ್ರೆ PSIಗಳಿಗೆ, CPIಗಳಿಗೆ ಮತ್ತು ಬೀಟ್ ಪೊಲೀಸ್ಗಳಿಗೆ ಕಷ್ಟುನಿಟ್ಟಾಗಿ ಕೆಲಸ ಮಾಡ್ರಿ. ಯಾಕಂದ್ರೆ ತಮ್ಮ ಕಷ್ಟ ನಮ್ಗೆ ಗೊತ್ತು. ನಾವು ಹಬ್ಬ ಹರಿದಿನಗಳನ್ನ ನಾವೆಲ್ಲ ಹಬ್ಬ ಮಾಡ್ತಿರ್ತೀವಿ, ನಮಗೆಲ್ಲ ರಜೆ ಇಲ್ಲ. ಹಬ್ಬ ಹರಿದಿನಗಳನ್ನ ನಾವೆಲ್ಲ ಏನೋ ಮಾಡ್ತಿರ್ತೀವಿ. ನೀವು ಕಷ್ಟಕ್ಕೂ ಬೇಕು ನಷ್ಟಕ್ಕೂ ಬೇಕು, ಬಗ್ಗೆ ಯಾರು ಯೋಚನೆ ಮಾಡಲ್ಲ. ಹಾಗಾಗಿ ನಾನು ಒಬ್ಬ 12 ವರ್ಷ ಪತ್ರಕರ್ತ ಸೇವೆ ಮಾಡಿದ್ದೀನಿ, ಸಾಮಾಜಿಕ ಕಳಕಳಿಯಲ್ಲಿ ಇವತ್ತು ದಲಿತ ಸೇನೆ ರಾಮವಿಲಾಸ್ ಪಾಸ್ವಾನ್ ಸಂಘಟನೆ ಜಿಲ್ಲಾಧ್ಯಕ್ಷ ಆಗಿದ್ದೀನಿ. ಹಾಗಾಗಿ ನಂದೊಂದು ಕಳಕಳಿಯ ವಿನಂತಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳು ಆಧಾರದ ತಾವು ಇದ್ರಿ. ಆ ಕಾರಣಕ್ಕಾಗಿ ತಾವೆಲ್ಲ PSIಗಳಿಗೆ ಮತ್ತು ಬೀಟ್ ಪೊಲೀಸರಿಗೆ ತಾವು ಒಂದು ಆದೇಶವನ್ನು ಮಾಡ್ರಿ. ಯಾವ ಊರಲ್ಲಿ ಹೋಗ್ತಾರೆ ಅಲ್ಲೆಲ್ಲ ಏನ್ ನಡೀತದೆ ಬೇಕಾದ್ರೆ ಹೋಗ್ಬೋದು. ಆ ದರ್ಜೆಯನ್ನು ತಡೆಗಟ್ಟುವಲ್ಲಿ ಮತ್ತು ಅಲ್ಲಿ ಏನು ಸಾರಾಯಿಗಳು ಮಾಡತಕ್ಕಂಥದ್ದು ಅದನ್ನು ತಡೆಗಟ್ಟುವಲ್ಲಿ ಎಲ್ಲ ಕೂಡ ನಾವು ಗಂಭೀರವಾಗಿ ಪರಿಗಣಿಸಿ ಅದನ್ನು ತಡೆಗಟ್ಟುವಲ್ಲಿ ಯಶಸ್ವಿ ಆಗಬೇಕಂತಕ್ಕಂಥದ್ದು ಈ ಮೂಲಕ ನಾನು ಕೂಡ ಕಮ್ಮಿ ಮಾಡ್ಕೊಡ್ತೇನೆ. ಈ ಮೂಲಕ ನನ್ನ ಮಾತಾಡೋದು ಅಭ್ಯಾಸ ಮಾಡ್ಕೊಡ್ತಕ್ಕಂಥ ತಮ್ಮೆಲ್ಲರಿಗೂ ಮಾತನಾಡುತ್ತೇನೆ. ಜೈ ಭೀಮ್, ಜೈ
ಸ್ಪಷ್ಟನೆ ಕೊಡಿ ಸರ್. ಇನ್ನು ಎಷ್ಟು ಜನ ಮಾತಾಡ್ಬೇಕು ಕೈ ಎತ್ತಿ.